ನಮಸ್ಕಾರ ಸ್ನೇಹಿತರೆ, ಸತ್ಯ ಜ್ಯುವೆಲರಿ ವರ್ಕ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಮತ್ತು ಗಟ್ಟಿಯಾದ ಬಂಗಾರದ ತಿರುಪು ಅಂದರೆ ಗೋಲ್ಡ್ ಸ್ಕ್ರೂ ಯಾವ ರೀತಿ ಸುಲಭವಾಗಿ ಮತ್ತು ನಿಖರವಾಗಿ ತಯಾರಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಂಗಾರದ ದಾರ ನೋಡಿ ಎಷ್ಟು ಸಣ್ಣಕ್ಕಿದೆಯೋ ನೋಡಿ. ಈ ಥರ ನಾವು ಒಂದು ಸಣ್ಣ ದಾರ, ಬಂಗಾರದ ದಾರನೂ ಮತ್ತು ದಪ್ಪಕ್ಕಿರೋ ಸ್ವಲ್ಪ ಬಂಗಾರದ ಕಂಬಿ ಅಂತೀವಿ ನಾವು, ಕಂಬಿನೂ ಹಾಕ್ಕೊಂಡು ಈ ಥರದ ಸುತ್ತಬೇಕು, ಕೈಯಲ್ಲೇ ಸುತ್ತಬೇಕು. ಇದೆಲ್ಲ ಮ್ಯಾನ್ಯುಯಲ್ಲಾಗೆ ಮಾಡಬೇಕು. ಮ್ಯಾನ್ಯುಯಲ್ಲಾಗಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ, ತುಂಬ ವರ್ಷಗಳು ಬಾಳಿಕೆಗೆ ಬರುತ್ತೆ. ಒಂದು ಜೊತೆ ವಾಲೆ ಮಾಡೋದಕ್ಕಿಂತನೂ ಒಂದು ಜೊತೆ ತಿರ್ಪ ಮಾಡೋದು ತುಂಬ ಕಷ್ಟ. ವಾಲೆ ಈಸಿಯಾಗಿ ಮಾಡಿಬಿಡ್ಬೋದು, ಬಟ್ ತಿರ್ಪಗಳು ಮಾಡೋದು ಅಷ್ಟೇ ಕಷ್ಟ. ತಿರ್ಪ ಮಾಡೋದು ಬಂದರೆ ಕೆಲಸ ಕಲ್ತಂಗೆ. ಆಲ್ಮೋಸ್ಟ್ ನಮ್ಮ ಬಂಗಾರ ಅಂಗಡಿದವರು ಹೇಳ್ತಾರೆ, ಇದು ತಿರ್ಪಗಳು ಮಾಡೋದು ಬರುತ್ತಾ, ತಿರ್ಪ ಮಾಡ್ತೀಯ ಅಂದರೆ ನಿನಗೆ ಕೆಲಸ ಕಲ್ತಂಗೆ ಅಂತ ಒಂದು ಮಾತಿದೆ ನಮ್ಮ ಇದರಲ್ಲಿ. ನೋಡ್ಬೋದು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ. ಈ ಥರ ಥ್ರೆಡ್ ಥರನೇ ಬರಬೇಕು ನೀಟಾಗಿ. ನಾವು ಸ್ಕ್ರೂಗೆ ಹೆಂಗಿರುತ್ತೆ, ಕಬ್ಬಿಣದ ಸ್ಕ್ರೂ ಬರುತ್ತಲ್ಲ, ಸ್ಕ್ರೂಗೆ ಹೆಂಗಿರುತ್ತೆ ಅದೇ ಥರನೇ ಬರುತ್ತೆ, ನೀಟಾಗಿ ಒಂದೇ ಸಮನಾಗಿ ಬರಬೇಕು. ಆ ಥರ ಬಂದ್ರೇ ಅದು ಸ್ಕ್ರೂ. ಆ ಪೈಪ್ಗೆ ಹಿಂದ್ಗಡೆ ಗೊಟ್ಟ ಅಂತೀವಿ ನಾವು, ಪೈಪು. ನೋಡಿದ್ರ ಎಷ್ಟು ಸುಂದರವಾಗಿ ಬಂದಿದೆ ಅಂತ ನೋಡ್ಬೋದು. ಅದನ್ನು ಸಾಲ್ಡ್ರ್ ಮಾಡೋದಕ್ಕೆ ಒಂದು ಲೆಡ್ ಸುತ್ತಿದ್ದೀನಿ ದಾರದಲ್ಲಿ. ಅದಾದಮೇಲೆ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಎಲ್ಲ ರಿಂಗ್ಸು ಸುತ್ತಿರ್ತೀವಲ್ಲ ಸ್ಕ್ರೂ ಥರ, ಅದೆಲ್ಲ ಜಾಯಿಂಟ್ ಆಗುತ್ತೆ, ಒಂದೊಂದಾಗಿ ನೀಟಾಗಿ ಫುಲ್ ಜಾಯಿಂಟ್ ಆಗುತ್ತೆ. ಈ ಹೀಟ್ ಮಾಡೋದು ತುಂಬ ಮುಖ್ಯವಾದ ಕೆಲಸ ಇದು. ಇದರಲ್ಲಿ ಯಾವುದೇ ಥರದ ಮಿಸ್ಟೇಕ್ ಆದರೆ ಒಂದೊಂದು ಸುತ್ತಿರೋ ದಾರ ಇರುತ್ತಲ್ಲ, ಗೋಲ್ಡ್ ದಾರ, ಬಂಗಾರದ ದಾರ ಸುತ್ತಿರೋದು ಒಂದೊಂದೇ ಆಚೆ ಬಂದುಬಿಡುತ್ತೆ. ಯಾಕಂದರೆ ಸರಿಯಾಗಿ ಜಾಯಿಂಟ್ ಆಗದಿರ ಇದ್ದರೆ. ಅದಕ್ಕೆ ಹೇಳೋದು, ಎಷ್ಟೇ ದೊಡ್ಡ ದೊಡ್ಡ ವಾಲೆ, ತೂಕದ ವಾಲೆ ಇದ್ರೂ ತಿರ್ಪ ಒಂದು ಚೆನ್ನಾಗಿದ್ದರೆ ತುಂಬ ದಿನ ಬಾಳಿಕೆಗೆ ಬರುತ್ತೆ. ತಿರ್ಪ ಇಲ್ಲ, ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ತೂಕದ ವಾಲೆ ಆಗಿರಲಿ, ಅದು 3 ದಿವಸಕ್ಕೆ ಅದು ತಿರ್ಪ ಉದುರೋಗಿದೆ, ಒಳಗಡೆ ತಿರುಗ್ತಾ ಇಲ್ಲ, ಸ್ಟ್ರೈಟ್ ಹೊಲ್ಟೋಗುತ್ತೆ, ತಿರುಗೋದಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀರಲ್ಲ, ಅದರ ಪ್ರಾಬ್ಲಮ್ ಅದರಿಂದನೇ ಆಗೋದು. ಇದು ಎಷ್ಟು ಚೆನ್ನಾಗಿದ್ದರೆ ವಾಲೆನೂ ಅಷ್ಟೇ ದಿನ ಬಾಳಿಕೆಗೆ ಬರುತ್ತೆ. ಒಂದೊಂದು ವಾಲೆಗೆ ಒಳಗಡೆ ಥ್ರೆಡ್ಡೇ ಇರಲ್ಲ. ಈ ಥರ ನೋಡಿ, ಸಣ್ಣ ಸಣ್ಣ ಥ್ರೆಡ್ ಕಟ್ ಮಾಡಿದ್ದೀನಿ ನೋಡಿ. ಇದನ್ನು ಪೈಪ್ ಒಳಗೆ ಇಕ್ತೀನಿ, ಗೊಟ್ಟ ಅಂತೀವಲ್ಲ, ಈ ಥರ ಸೆಟ್ ಮಾಡಿಕೊಂಡು ಗೊಟ್ಟಕ್ಕೆ ಇಕ್ತೀನಿ. ಅದನ್ನು ಸಾಲ್ಡ್ರ್ ಮಾಡಬೇಕು. ಮತ್ತು ಅದನ್ನು ಸಾಲ್ಡ್ರ್ ಮಾಡಿದಾಗ ಇನ್ನೂ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಸಾಲ್ಡ್ರ್ ಮಾಡಿರೋದು ನೀಟಾಗಿ ನೋಡ್ಕೋಬೇಕು. ಸರಿಯಾಗಿ ಸಾಲ್ಡ್ರ್ ಆಗಿರಲ್ಲ, ಹಂಗೆ ತಿರ್ಸಿಬಿಟ್ಟು ಕೊಟ್ಬಿಡ್ತಾರೆ. ಒಳಗಡೆ ಪೈಪ್ ಒಳಗಡೆ ಇರೋ ಥ್ರೆಡ್ಡು ಆಚೆ ಬಂದುಬಿಡುತ್ತೆ ನೋಡಿ. ಆ ಪೈಪ್ಗೆ ಒಳಗಡೆ ಇಕ್ತಾಯಿದ್ದೀನಿ, ಆ ಥ್ರೆಡ್ನ ಸಣ್ಣ ಥ್ರೆಡ್ ಒಳಗಡೆ ಇಕ್ತಾಯಿದ್ದೀನಿ. ಅದ್ರ ಒಳಗಡೆ ಇಕ್ಬಿಟ್ಟು ಅದನ್ನು ಮತ್ತೆ ಸಾಲ್ಡ್ರ್ ಮಾಡಬೇಕು. ಅದನ್ನು ಸಾಲ್ಡ್ರ್ ಮಾಡೋದೇ ತುಂಬ ಇಂಪಾರ್ಟೆಂಟಾಗಿ. ಜಾಸ್ತಿ ಸಾಲ್ಡ್ರ್ ಇಕ್ಕಿದ್ರೆ ಅದು ತುಂಬ ಆಗಿಬಿಟ್ಟು ತಿರುಗೋದೇ ಇಲ್ಲ, ಮತ್ತು ಜಾಯಿಂಟ್ ಆಗಿಬಿಡುತ್ತೆ ಎಲ್ಲ. ನೋಡಿ, ಕಾಣಿಸ್ತಾ ಇದೆಯಾ ಒಳಗಡೆ? ಆ ಥರ. ಮತ್ತು ಈ ಥರ ಹೀಟ್ ಮಾಡಿ ಅದು ಒಳಗಡೆ ಇಕ್ಕಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಆಗಬೇಕು. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಜಾಸ್ತಿ ಆದರೆ ತಿರುಗೋದಿಲ್ಲ, ಕಮ್ಮಿ ಆದರೆ ಹಿಡ್ಕೊಳ್ಳಲ್ಲ. ಅದರಿಂದ ಅದಕ್ಕೆಷ್ಟು ಬೇಕೋ ಲೆಡ್ಡು ಅಷ್ಟೇ ಇಕ್ಬೇಕು. ಆ ಥರ ಸಾಲ್ಡ್ರ್ ಮಾಡಿಕೊಂಡು ಒಂದೊಂದೇ ಮತ್ತೆ ಸ್ಕ್ರೂಗೆ ತಿರ್ಸ್ಕೋಬೇಕು. ಇದನ್ನು ಸೆಟ್ ಮಾಡ್ಕೋಬೇಕು, ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಹೀಟ್ ಮಾಡಿದ್ರೂ ಅದು ಕರಗುತ್ತೆ ನೋಡಿ. ಇದು ಕಾಣಿಸುತ್ತೆ ನೋಡಿ, ಇದು ಕರಗೋದು ಕಾಣಿಸ್ತಲ್ಲ. ತುಂಬ ಸೂಕ್ಷ್ಮವಾದ ಕೆಲಸ ಇವೆಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾಡಬೇಕು ಇವೆಲ್ಲ. ಸ್ವಲ್ಪ ಯಾಮಾರಿದ್ರೂ ಹೋಯ್ತು, ಮತ್ತೆ ಹೊಸದು ಮಾಡಬೇಕು. ಮತ್ತು ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಆ ರೀತಿ ಇರುತ್ತೆ ಅದು. ನೋಡಿ, 3 ಸಾಲ್ಡ್ರ್ ಮಾಡಿದ್ದೀನಿ. ಇವಾಗ ಒಳಗಡೆ ನೋಡ್ಬೋದು, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ.
ಆ ಸಾಲ್ಡ್ರ್ ಆಗಿರೋದನ್ನು ನೀಟಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಆ ಥರ ನೀಟಾಗಿ ಸಾಲ್ಡ್ರ್ ಆಗಿರಬೇಕು. ಆವಾಗೇ ಅದು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ವಾಲೆಗೆ, ಥ್ರೆಡ್ಡಿಗೆ. ನೋಡಿ ಆ ವಾಲೆಗೇ ಮಾಡ್ತಾ ಇರೋದು. ನೋಡು ಅದನ್ನು ಇವಾಗ ಸೆಟ್ ಮಾಡೋದಕ್ಕೆ ಸ್ಕ್ರೂವಿಂದ ತಿರ್ಸ್ತೀನಿ ಕರೆಕ್ಟಾಗಿದೆಯಲ್ವಾ ಎಲ್ಲ ಅಂತ. ಅವಾಗ ತಿರುಗುತ್ತೆ, ನೀಟಾಗಿ ತಿರುಗಿದ್ರೇ ಅದು ಕರೆಕ್ಟಾಗಿದೆ ಅಂತ. ಸ್ವಲ್ಪ ಟೈಟಾಗಿರಬೇಕು. ತುಂಬ ಲೀಸ್ ಇದ್ದರೆ ಆಚೆ ಕಡೆ ಬಂದುಬಿಡುತ್ತೆ, ಉದುರೋಗುತ್ತೆ. ಹಿಂದ್ಗಡೆ ತಿರುಪ ಕಳೆದೋಯ್ತು ಅಂತ ಬರ್ತಾರಲ್ಲ, ಅದೇ ಆಗುತ್ತೆ. ತುಂಬ ನೋಡಿ ಟೈಟಾಗಿರುತ್ತೆ. ಆ ಥರ ಇಟ್ಕೊಂಡು ತಿರ್ಸ್ಬೇಕು, ಟೈಟಾಗಿರುತ್ತೆ ಅದು. ತುಂಬ ಟೈಟಾಗಿದ್ರೇ ಅದು ಮತ್ತೆ ತಿರ್ಸ್ತಾ ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅದು ಸ್ವಲ್ಪ ಲೂಸ್ ಆಗುತ್ತೆ. ಫಸ್ಟಲ್ಲೇ ಲೂಸ್ ಇದ್ದರೆ ಕಳೆದೋಗೋಕ್ಕೆ ಆಸ್ಕಾರ ಇರುತ್ತೆ, ಕಳೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ಬೋದು, ಒಂದು ತಿರ್ಸಿದ್ದೀನಿ. ಇದೊಂದು ಕೆಲಸ ಅಂದರೆ ಇದು ತುಂಬ ಕಷ್ಟ ಅಲ್ಲ, ತುಂಬ ಸೂಕ್ಷ್ಮವಾದ ಕೆಲಸ. ಕಷ್ಟ ಜಾಸ್ತಿ ಇರಲ್ಲ, ಬಟ್ ಸೂಕ್ಷ್ಮತೆ ತುಂಬ ಇರುತ್ತೆ. ಇದು ತುಂಬ ಕಣ್ಣಿಟ್ಟು ನೋಡಿ ಮಾಡಬೇಕು ಇವೆಲ್ಲ. ಒಂದು ಬಂಗಾರ ಏನೋ ಕಳೆದೋದ್ರೆ ನೋಡಿ, ಅವನು ಯಾವನೋ ಮಾಡಿಕೊಟ್ಟ, ಕಳೆದೋಯ್ತು, ಅವ್ನು ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂತ ನಮ್ಮನ್ನೇ ಬೈಕೊಳ್ಳೋದು. ಅಂಗಡಿಯವ್ರನ್ನ ಬೈಕೊಳ್ಳಲ್ಲ ನೀವು, ಯಾರು ಕೆಲಸ ಮಾಡಿರ್ತಾರೋ ಅವ್ರನ್ನೇ ಬೈಕೊಳ್ಳೋದು. ಅದರಿಂದನೇ ಈ ಥರ ಸ್ಕ್ರೂ ಮಾಡಬೇಕಂದ್ರೆ ತುಂಬ ಕಷ್ಟ. ನೀವು ವಾಲೆ ಅರ್ಜೆಂಟ್ ಬೇಕು ಅಂತ ಕೆಲವರು ಅರ್ಜೆಂಟಾಗಿ ಬಂದು ಮಾಡಿಸ್ಕೊಂಡು ಇವತ್ತು ಕೊಟ್ಬಿಟ್ಟು ನಾಳೆ ಬೇಕು ಅಂತಾರೆ. ಈ ಥರ ಒಂದು ಜೊತೆ ತಿರ್ಪ ಮಾಡಬೇಕಂದ್ರೇ ಅರ್ಧ ದಿವಸ ಆಗುತ್ತೆ ಕರೆಕ್ಟಾಗಿ ಅದೊಂದೇ ಕೆಲಸ ಮಾಡಿದ್ರೇ. ಈಗಿನ ಕಾಲದಲ್ಲಿ ಹೆಂಗಂದರೆ ಬೆಳಗ್ಗೆ ವಾಲೆ ಕೊಟ್ಬಿಟ್ಟು ಸಾಯಂಕಾಲ ಕೊಡ್ತೀಯ ಅಂತ ಕೇಳ್ತಾರೆ. ಕನಿಷ್ಠ ಪಕ್ಷ ಅಂದರೆ 3 ದಿವಸ ಬೇಕು ಒಂದು ಜೊತೆ ವಾಲೆ ಮಾಡಬೇಕಂದ್ರೆ, ತಿರ್ಪ ಎಲ್ಲ ಮಾಡಿ ನೀಟಾಗಿ ಮಾಡಬೇಕಂದ್ರೆ. ಆದರೆ ಅಷ್ಟು ಟೈಮ್ ಯಾರಿಗೂ ಇವಾಗಿಲ್ಲ, ಯಾರೂ ಕೊಡೋದು ಇಲ್ಲ. ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಕೊಡಬೇಕು, ಇಲ್ಲ ಅಂದರೆ ಅಂಗಡಿಗೆ ಹೋಗ್ಬೇಕು, ರೆಡಿ ತೊಗೋಬೇಕು, ಅವಾಗಿಂದವಾಗೆ ಎತ್ಕೊಂಡು ಬಂದುಬಿಡ್ಬೇಕು. ಆ ರೆಡಿಮೇಡ್ ನೋಡಿದ್ರೆ 3 ದಿವಸಕ್ಕೆ ಮುರಿದೋಗುತ್ತೆ. ಇದು ನೋಡಿ, ಈ ವಾಲೆಗೆ ಅವಾಗ ರೆಡಿ ಮಾಡಿರೋದು ತಿರ್ಪಗಳು. ನೋಡಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆಗೆ ಬರುತ್ತೆ, ಜಾಸ್ತಿ ದಿನ ಹಾಕ್ಕೋಬೋದು. ಈ ವಿಡಿಯೋ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.